ಹೊಸ ಕಾರ್ಮಿಕ ನೀತಿ ವಾಪಸ್ಸಿಗೆ ಆಗ್ರಹಿಸಿ ಪ್ರತಿಭಟನೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ಕಾರ್ಮಿಕ ನೀತಿಗಳನ್ನು ಕೂಡಲೇ ಹಿಂಪಡೆಯುವಂತೆ ಆಗ್ರಹಿಸಿ ರಾಮದುರ್ಗ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಆರಂಭವಾದ ಪ್ರತಿಭಟನಾ ಮೆರವಣಿಗೆಯು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಸ್ತೆ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿಗೆ ತಲುಪಿ ಸಮಾವೇಶಗೊಂಡಿತು. ಪ್ರತಿಭಟನಾಕಾರರು ಮೆರವಣಿಗೆಯುದ್ದಕ್ಕೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ನಂತರ ವಿವಿಧ ಸಂಘಟನೆಗಳ ಮುಖಂಡರು ಸೇರಿ ತಹಶೀಲ್ದಾರ್ ಪ್ರಕಾಶ್ ಹುಳೆಪ್ಗೋಳ ಅವರ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡ ಮಾತನಾಡಿ, ಇವತ್ತಿನ ದಿನ ದುಡಿಯುವ ಕಾರ್ಮಿಕರಿಗೆ ಸರಿಯಾಗಿ ವೇತನ ಸಿಗುತ್ತಿಲ್ಲ. ರಕ್ತ ಸುಟ್ಟುಕೊಂಡು ಬೆವರು ಸುರಿಸಿ ಶ್ರಮಪಟ್ಟು ದುಡಿಯುವ ಕಾರ್ಮಿಕ ವರ್ಗಕ್ಕೆ ಸರ್ಕಾರಗಳಿಂದ ಕನಿಷ್ಠ ವೇತನ ಸಹ ಕೊಡಲು ಆಗುತ್ತಿಲ್ಲ. ನಮ್ಮ ಓಟುಗಳನ್ನು ಕೊಟ್ಟು ಆರಿಸಿ ತಂದ ಜನಪ್ರತಿನಿಧಿಗಳೇ ಇವತ್ತು ಕಾರ್ಮಿಕ ವಿರೋಧಿಗಳಾಗಿ ಕೆಲಸ ಮಾಡುತ್ತಿದ್ದಾರೆ. ಇಂತಹ ನಾಯಕರಿಗೆ ಧಿಕ್ಕಾರ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಯಾವ ದುಡಿಯುವ ವರ್ಗದ, ಅದು ಮಹಿಳೆಯರೇ ಆಗಿರಬಹುದು, ಪುರುಷರೇ ಆಗಿರಬಹುದು, ನಾವು ಏನು ದುಡಿತಾ ಇದೀವಲ್ಲ ಕಾರ್ಮಿಕ ವರ್ಗ, ದುಡಿತಕ್ಕೆ ಸರಿಯಾದಂತ ಪಗಾರ ಸಿಗ್ತಾ ಇಲ್ಲ. ನಮಗ ಸಂಬಳ ಏನು ರಕ್ತ ಸುಟ್ಕೊಂಡು ಬೆವರು ಸುರಿಸಿ ದುಡಿಯುವಂತ ವರ್ಗಕ್ಕೆ ಕನಿಷ್ಠ ಕೂಲಿನೂ ಕೊಡ್ತಾ ಇಲ್ಲ ಈಗಿನ ಸರ್ಕಾರ. ಅದು ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರನೇ ಇರಬಹುದು. ಆದ್ರೆ ಅಲ್ಲಿ ನಾವೆಲ್ಲರೂ ಕೂಡಿ ಆರಿಸಿ ಕಳಿಸಿದ್ವಿ, ಅವ್ರನ್ನ ಚುನಾಯಿಸಿ ಕಳಿಸಿ ನಮ್ಮನ್ನ ಯೋಗಕ್ಷೇಮಗಳನ್ನ, ನಮ್ಮ ಆಗು ಹೋಗುಗಳ ಬಗ್ಗೆ, ನಮ್ಮ ಬಡತನ ನಿವಾರಣೆ ಮಾಡ್ಕೊಳ್ಬೇಕನ್ನುವಂತ ದೃಷ್ಟಿಕೋನ ಇಟ್ಕೊಂಡು ನಾವೆಲ್ಲ ಓಟ್ ಹಾಕಿ ಅವ್ರನ್ನ ಆರಿಸಿ ಕಳಿಸಿದೀವಿ. ಆದ್ರೆ ಅವ್ರು ಆರಿಸಿ ಹೋದ ನಂತರ ಆಡಳಿತ ಯಾರು ಪರವಾಗಿ ಮಾಡತ್ತಾರ, ನೀವೆಲ್ಲ ಬರೀ ಇಲೆಕ್ಷನ್ದಾಗ ಬಾಟ್ಲಿಗೆ ದುಡ್ಡಿಗೆ ಬಲಿಯಾಗಿ ನಮ್ಮ ಏನೋ ಒಂದು ಧ್ಯೇಯ ಧೋರಣೆಗಳದಾವ ಅವನ್ನ ಅಡಿಬಿಟ್ಟ ನಾವೆಲ್ಲ ಆಯ್ಕೆ ಮಾಡ್ತಾ ಇದ್ದೀವಿ ಅಂತ ನಾಯಕರ ಈ ರಾಮದುರ್ಗದಾಗೂ ಇದ್ದಾರೆ. MP ಇರಬಹುದು, MLA ಇರಬಹುದು, ನಮ್ಮ ಆಳದಂತ ಏನ ನಾಯಕರದಾರಲ್ಲ ಅವ್ರಿಗೆ ಕಿಂಚಿತ್ತು ಎಚ್ಚರವಿಲ್ಲ. ಜನರ ಬಗ್ಗೆ, ಜನಪ್ರತಿನಿಧಿಗಳ ಬಗ್ಗೆ, ಮತದಾರರ ಬಗ್ಗೆ ಸಾಕಷ್ಟು ಅವರ ಆಸ್ತಿಯನ್ನ ರೇಜ್ ಮಾಡ್ಕೊಂತ ಹೊಂಟಾರ. ಎರಡೆರಡು ಮನಿ ಕಟ್ಟಿಸ್ತಾರ, ಹೊಸ ಕೋಟಿಗಂಟಲೆ ದುಡ್ಡು ಖರ್ಚು ಮಾಡಿ ಮನೆಯನ್ನು ಕಟ್ಟಿಸ್ತಾರ. ಇದು ಯಾವ ಪಕ್ಷದವರಲ್ಲ, ಎಲ್ಲಾ ಪಕ್ಷದ ನಮ್ಮನ್ನು ಆಳಿದಂತ ನಾಯಕರು ಮಾಡ್ತಾ ಇರುವಂತ ಕರ್ತವ್ಯ. ಆದ್ರ ಬಡ ಜನತೆಗೆ, ಗ್ರಾಮೀಣದ ಜನತೆಗೆ ಒಂದು ಆಶ್ರಯ ಯಾವ ಬಂಗ್ಲೆ ಕಟ್ಟಿದ್ರೆ ಏನು, ಯಾವ ಸಿಹಿ ಮಾಡಿದ್ರೆ ಏನು, ಈ ಮತದಾರರಿಂದ ವಂಚನೆ ಮಾಡಿ ಸಂಪಾದನೆ ಮಾಡ್ತಾ ಇರುವಂತ ಇಂಥ ನಾಯಕರಿಗೆ ಈ ಸಭೆ ಮುಖಾಂತರ ಧಿಕ್ಕಾರವನ್ನ ಹೇಳ್ತೇನೆ.